ಕೇಳಿ ಅದು ಇದು ಬೇರೆ ಜಾನರ್ ಲವ್ ರೊಮ್ಯಾನ್ಸ್ ಆ ತರದಕ್ಕೂ ಹೇಳ್ತೀವಿ, ಅದ್ರಲ್ಲೂ ನಾವೆಲ್ಲ ನಿಮ್ಮನ್ನ ಮೆಚ್ಕೊಂಡಿದೀವಿ ಎಲ್ಲ 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 ಆದ್ರೆ ಎಲ್ಲ ವಿಷಯದಲ್ಲೂ ಚೇತನ್ ತರಹದ ಅದೆಷ್ಟೋ ಹೊಸ ನಿರ್ದೇಶಕರು, ನಾನು ಜರ್ನಲಿಸ್ಟ್ ಆಗಿ ಕೂಡ ಮಾತಾಡ್ತಾ ಇದ್ದೀನಿ, ಪ್ರತಿ ಇಂಟರ್ವ್ಯೂಲು ನಾವು ಒಂದು ಪ್ರಶ್ನೆ ಕೇಳ್ತೀವಿ, ಯಾರಿಗೆ ನೀವು ಆಕ್ಷನ್ ಕಟ್ ಹೇಳಬೇಕು ಅಂತ ಹೊಸ ನಿರ್ದೇಶಕರಿಗೆ ಕೇಳಿದಾಗ ಮೊದಲು ಬರುವಂತ ಒಂದೇ ಒಂದು ಹೆಸರು ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ನಾನು ಒಂದು ಸಿನಿಮಾ ಮಾಡಲೇಬೇಕು ಅಂತ. ಎಲ್ಲರಿಗೂ ಥ್ಯಾಂಕ್ಸ್. ನಿಜ ನಾವು ಭಾಗ್ಯ ಪಡ್ಕೊಂಬಂದಿಲ್ಲ ಅಷ್ಟೇ, ಯಾಕಂದರೆ ಅವ್ರಿಗೆ ಆಸೆ ಇರುತ್ತೆ, ನಮಗೂ ಆ ಭಾಗ್ಯ ಇರಬೇಕಲ್ಲ. ಅವ್ರ ಕೆಲ ಆ್ಯಕ್ಷನ್ ಕಟ್ ಹೇಳ್ಸಕ್ಕೆ ಹೇಳ್ಬೋದು, ಬರೀ ಸ್ಟಾರ್ ಬ್ರ್ಯಾಂಡೆಡ್ ಡೈರೆಕ್ಟರ್ಸ್ನ ಆ್ಯಕ್ಷನ್ ಕಟ್ ಹೇಳ್ಸೋದು ದೊಡ್ಡ ವಿಷಯ ಅಲ್ಲ. ಯಾರು ಹೊಸಬ ಬಂದು ಡೈರೆಕ್ಟ್ ಹೇಳಿದಾಗ ಅದು ಬರೀ ಬ್ರ್ಯಾಂಡ್ನ ಹುಡ್ಕೊಂಡು ಹೋಗ್ಬಿಟ್ರೆ ಇನ್ನು ಬೇರೆಯವ್ರನ್ನ ಯಾರು ಹುಡ್ಕೊಂಡು ಹೋಗ್ತಾರೆ? ನಾವು ಇರಬೇಕಲ್ಲ, ಒಬ್ರು ಇರಬೇಕಲ್ಲ, ಅದಕ್ಕೆ ನಾವು ಇದ್ದೀವಿ. ಬಟ್ ಭಾಳ ಖುಷಿ ಆಯಿತು. ಡಾಲಿ ಆಲ್ ದ ಬೆಸ್ಟ್. ನಿಜ ತುಂಬ ಖುಷಿಯಾಗಿತ್ತು. ಡಾಲಿ ಇಷ್ಟು ಮಟ್ಟಿಗೆ ಹೊಸ ಪ್ರತಿಭೆಗಳಿಗೆ ಒಂದು ಚಾನ್ಸ್ ಕೊಡ್ತಾರೆ, ನಿಜವಾಗ್ಲೂ ಭಾಳ ಖುಷಿಯಾದ ವಿಷಯ. ಆಮೇಲೆ ಇಷ್ಟು ಮಟ್ಟಿಗೆ ಬೆಳೆದು ಬೇರೆಯವ್ರ ಸಿನಿಮಾನೂ ಮಾಡಬೇಕು, ಯಾಕಂದರೆ ಅವರೇ ಒಂದು ಹೀರೋ, ಅವರೇ ಮಾಡ್ಬೋದು. ಬಟ್ ಅದಲ್ಲದೆ ನಾನು ಜೊತೆಯಲ್ಲಿ ಬೇರೆಯವರು ಬರಲಿ ಅಂತ ಒಂದು ಮನೋಭಾವ ಇಟ್ಕೊಂಡು ಮಾಡೋದಿಲ್ಲ. ಯಾವತ್ತೂ ಅದನ್ನು ಕೈ ಹಿಡಿತಾನೆ ದೇವರು, ನಿಜವಾಗ್ಲೂ ಬಿಡೋಲ್ಲ. ಆ್ಯಂಡ್ ಹೊಸ ಡೈರೆಕ್ಟ್ರು ಜಯರಾಮ್ ಅವರು, ಆ್ಯಂಡ್ ಸೂರ್ಯ ಗೊತ್ತು ನನಗೆ, ಪ್ರಖ್ಯಾತ್ ಚೆನ್ನಾಗಿ ಗೊತ್ತು. ಆ್ಯಂಡ್ ಭಾವನ ಅವರು ಹೊಸ, ಆಮೇಲೆ ಮಂಜು ಅವರು ತಿರ್ಗಾ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಭಾಳ ಖುಷಿಯಾದ ವಿಷಯ, ಯಾಕಂದರೆ ನೋಡಿದ ತಕ್ಷಣ ನಮಗೆ ಅನಿಸ್ತು ಸಖತ್ತಾಗಿ ಕಾಣ್ತಾರೆ, ಹಂಗೆ ಇದ್ದಾರೆ, ಇನ್ನೂ ಏನು ಚೇಂಜ್ ಆಗಿಲ್ಲ. ಅದೇ ಕೇಳಿದ್ರೆ ಯಾಕಪ್ಪ ಒಂದು ಫೈಟ್ ಮಾಡ್ತಾರೆ ಮಾಸ್ಟರ್ ಕೇಳಿದ್ರೆ, ಇವಾಗ ಹೇಳ್ತಾ ಇದ್ದೆ, ಯಾಕಂದರೆ ಈಸ್ ಅ ವೆರಿ ಗುಡ್ ಮಾಸ್ಟರ್. ಯಾರು ಎಷ್ಟೇ ಹೊಸಬರು ಬರಲಿ, ಈ ಹ್ಯಾಸ್ ಗಾಟ್ ಸ್ಟಿಲ್ ದ ಟ್ಯಾಲೆಂಟ್ ಇದೆ ಮಂಜುಗೆ. ಯಾಕಂದರೆ ಅವ್ರು ಎಲ್ಲ ಯಾವ ಡೈರೆಕ್ಟರ್ ಬೇಕಾದ್ರೆ ಬ್ಲೆಂಡ್ ಆಗ್ತಾರೆ ಅಷ್ಟು ಮಟ್ಟಿಗೆ ಒಂದು. ಯಾಕಂದರೆ ಮಾಸ್ಟರ್ ಬಂದ್ಬಿಟ್ಟು ಅವ್ರದ್ದೇ ಆದ ಒಂದು ಇದಿರುತ್ತೆ, ಬಟ್ ಒಬ್ಬೊಬ್ಬ ಡೈರೆಕ್ಟರ್ಗೆ ಒಂದು ಟೇಸ್ಟ್ಗೆ ಕರೆಕ್ಟ್ ಅವರು ಒಪ್ಕೊಂಡು ಹೋಗ್ತಾರೆ. ಅದು ಆ್ಯಂಡ್ ಪ್ರೇಮ್ ಬಂದಿದ್ದಾರೆ ಇವತ್ತು, ಯಾಕಂದರೆ ನನ್ನ ಸಿನಿಮಾದಲ್ಲಿ ಒಂದು 2 ಕಣ್ಣು ಅಂದರೆ ಒಂದು ಓಮು, ಒಂದು ಜೋಗಿ. ಯಾಕಂದರೆ ಅದು ಕಣ್ಣುಗಂತಲೇ ನನಗೆ ಮಾಡಿದ್ದು ಫಸ್ಟ್ ಓಮು, ಆಮೇಲೆ ಜೋಗಿ. ಸಾಕಷ್ಟು ಸನ್ನಿವೇಶಗಳಿದೆ, ಅದೆಲ್ಲ ಮರೆಯೋಕ್ಕಾಗಲ್ಲ. ನಾನು ಇವತ್ತು ಕರೆಕ್ಟಾಗಿ ಸ್ಟಿಲ್ ನೋಡಿದ ತಕ್ಷಣ ಪ್ರಖ್ಯಾತ ನಿಜವಾಗ ನನಗೆ ಆ ಫೀಲ್ ಅನಿಸ್ತು. ಫಸ್ಟ್ ಮಂತ್ ಆಗಿ ಸಖತ್ತಾಗಿದೆ. ಇದು ಅಷ್ಟೇ ತುಂಬ ಸ್ಟೈಲಿಶಾಗಿ ಕಾಣ್ತಾರೆ, ತುಂಬ ಚೆನ್ನಾಗಿ ಕಾಣ್ತಾರೆ. ಆ್ಯಂಡ್ ಹ್ಯಾಂಡ್ಸಮ್ ಬಾಯ್. ಅದು ಹೇಳ್ತಾ ಯಾವಾಗ ಅಷ್ಟೇ ಲಕ್ ಇರಬೇಕು 100%. ಬಟ್ ನಿನಗೆ ಲಕ್ ಇದೆ 100%. ಏನೋ ಒಂದು ಪಾಸಿಟಿವಿಟಿ ಇದೆ. ಆ್ಯಂಡ್ ಹೋಲ್ ಟ್ರೈಲರ್ ವಾಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ನೀವು ಹೇಳಿದ್ರಲ್ಲ ಫಸ್ಟ್ ನಾವು ಮಾತಾಡಿದಾಗ ಎಲ್ಲರ ಮಾತು ಕೇಳಬೇಕು ನಾವು, ಯಾಕಂದರೆ ಅವ್ರ ಭಾವನೆಗಳು ಏನಿರ್ತದೆ ಗೊತ್ತಾಗುತ್ತಲ್ವ. ಅವಾಗಲೇ ಅದಕ್ಕೊಂದು ರೆಸ್ಪೆಕ್ಟ್ ಇಲ್ಲ. ನಾವು ಬರ್ತೀವಿ ಒಂದು ಫಂಕ್ಷನ್, ಇಲ್ಲ ಅಪ್ಪಸುಕ್ಕನ್ನು ಹೋಗ್ಬಿಡ್ಬೇಕಂತ ಮಾಡಬಾರ್ದು, ಫ್ರೀಯಾಗಿ ಬರಬೇಕು. ಬರೋವರೆಗೂ ನಮ್ಮ ಜವಾಬ್ದಾರಿ, ಬಂದಮೇಲೆ ಅವ್ರ ಜವಾಬ್ದಾರಿ. ಆದರೆ ಬಂದಮೇಲೆ ಅವ್ರ ಜವಾಬ್ದಾರಿ. ಯಾಕಂದರೆ ಅದ್ರ ಪ್ರಕಾರ ವಿ ಹ್ಯಾವ್ ಟು ಯೂಟಿಲೈಸ್ ದ ಟೈಮ್ ಫಾರ್ ದೆಮ್. ಅವ್ರು ಬೇರೆಯವ್ರು ಮಾತು ಕೇಳಬೇಕು ಅವರು, ಯಾಕಂದರೆ ಪ್ರತಿಯೊಬ್ಬರು ನಮ್ಮ ಬಗ್ಗೆ ಮಾತಾಡಿದಾಗ ಅದೆಲ್ಲ ಒಂದು ಆಶೀರ್ವಾದ ಇರ್ತಾರೆ, ಅದನ್ನು ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಅವ್ರು ಮಿಸ್ ಮಾಡಬಾರ್ದು ಯಾವಾಗ. ಭಾಳ ಖುಷಿ ಆಯಿತು ಇವತ್ತು ಬಂದಿದ್ದು. ಇಲ್ಲಿದ್ದಾರೆ ಅವರು ಅಣ್ಣವ್ರು ಇದ್ದಾರೆ ಕನಕಪುರದವರು. ಆ್ಯಂಡ್ ನಾವು ಯಾವಾಗ ಸೇರ್ತಾ ಇರ್ತೀವಿ ಕನಕಪುರದ ಹೋದಾಗ, ಪ್ರಖ್ಯಾತ ತಂದೆಯವರು ಯಾವಾಗ ಬರ್ತಾ ಇರ್ತಾರೆ. ಕಾಂತಣ್ಣ ಅವರು ಒಂದು ಒಳ್ಳೆ ಮನುಷ್ಯ, ಒಳ್ಳೆ ಹಾರ್ಟ್ ಇರೋ ಮನುಷ್ಯ ಅವರು. ನಿಜವಾಗ್ಲೂ ಅವ್ರು ಬಂದಾಗೆಲ್ಲ ಒಂದು ಪಾಸಿಟಿವಿಟಿ ಇರುತ್ತೆ, ಭಾಳ ಖುಷಿ ಅನಿಸುತ್ತೆ ಅವ್ರು ಬಂದಾಗ. ಅದಕ್ಕೆ ಎಂಟು ಕನಕ ನಮ್ಮ ಎಷ್ಟೋ ಕಡೆ ಫಾರ್ಮ್ ಹೌಸ್ ಮಾಡಬೇಕಂತ ಲಾಸ್ಟ್ ಮೇಲೆ ಕನಕಪುರದಲ್ಲೇ ಹೋಗಿ ಸೇರ್ಕೊಂಡ್ರು ನಾವು. ಅದು ನೋಡಿ ಅದೆಲ್ಲೋ ಒಂದು ಇದು ಏನಂತೀವಿ ಆ ಬಾಂಧವ್ಯ ಎಲ್ಲ ಹೋಗಿ ಸೇರಿಸಿದಲ್ಲಿ. ಐ ಥಿಂಕ್ ವೆರಿ ಫ್ಯಾಂಟಾಸ್ಟಿಕ್. ಆ್ಯಂಡ್ ತುಂಬ ಚೆನ್ನಾಗಿದೆ. ಫೆಬ್ರವರಿ 6th ರಿಲೀಸ್ ಆಗ್ತದೆ. ಅದೇ ಕೇಳಿದೆ ಯಾವತ್ತು ರಿಲೀಸ್ ಅಂತ. ಫೆಬ್ರವರಿ 6th ನಿಜವಾಗ ಚೆನ್ನಾಗಿ ಆಗಬೇಕು ಈ ಸಿನಿಮಾ. ಚೆನ್ನಾಗಿ ಆಗಬೇಕಂದ್ರೆ ನೀವೆಲ್ಲರೂ ಹೋಗಿ ನೋಡಬೇಕು. ಯಾಕಂದರೆ ಹೊಸಬರು ಬರಬೇಕು, ಹೊಸತನ ಬರಬೇಕು. ಹೊಸತನ ಯಾವಾಗ ಬರಬೇಕು? ನಿಮ್ಮಂತ ಬಂದು ನಿಮ್ಮ ಆಶೀರ್ವಾದ ಮಾಡಿದ್ರೆ ಆ ಹೊಸತನ ಬರೋದು. ಇವತ್ತು ಮೀಡಿಯಾದವ್ರು ಅಷ್ಟೇ, ಏನೇ ಇದ್ರೂ ನೀವು ಪಾಸಿಟಿವಾಗಿ ಬರೀಬೇಕು. ಪಾಸಿಟಿವ್ ಅಂದರೆ ಅದಕ್ಕಂತ ಏನು ಸುಮ್ಮನೆ ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದೆ ಅಂತ ಬರೆಯೋಂತ ಹೇಳ್ತಿಲ್ಲ ನಾನು. 100% ಯಾವುದೇ ಸಿನಿಮಾದಲ್ಲಿ ಅಟ್ಲೀಸ್ಟ್ ಒಂದು 5-6 ಒಳ್ಳೆ ಪಾಯಿಂಟ್ಸ್ ಇರುತ್ತೆ, ಅದನ್ನು ಬರೀರಿ. ಅದನ್ನು ಮಿಸ್ ಮಾಡಿಬಿಡ್ತೀರಾ. ಅದು ಮಿಸ್ ಮಾಡಿಬಿಟ್ಟು ಕರೆಕ್ಟಾಗಿ ಸೋಷಿಯಲ್ ಮೀಡಿಯಾ ಹಾಕ್ಬಿಡ್ತೀವಿ, ಹಳ ಮುಖ ಹಾಕ್ಬಿಡ್ತೀರಾ. ಅದು ನಿಜ. ನಾವು ಇಲ್ವೋ ಯಾವ ನಮ್ಮ ಯಾಕ್ರಿ, ನೀವು ಮನುಷ್ಯರು, ನಾವು ಮನುಷ್ಯರು ತಾನೆ. ಈಗ ನಾವು ನೋಡ್ತೀವಿ, ಮರ್ತ್ಬಿಟ್ಟು ಹೋಗ್ಬಿಡ್ತೀವಿ. ಸ್ಟ್ರಾಂಗ್ ಆಗಿ ಮಾಡಿ ನಾನು ಕೇರೇ ಮಾಡಲ್ಲ. ಅಯ್ಯೋ ಏನು ಮಾಡೋಕ್ಕಾಗ್ತದೆ. ಇಲ್ಲ ಪಾಪ ಒಂದು ಫ್ಯಾಮಿಲಿ ಜೊತೆ ಜಗಳ ಆಗಿರಬೇಕು. ಎಲ್ಲರ ಫ್ಯಾಮಿಲಿ ಜಗಳ ಆಗುತ್ತೆ. ಜಗಳ ಇಲ್ಲ ಅಲ್ಲಿ ಮನೆಯೊಳಗೆ ಇಟ್ಕೋಬೇಕು. ಮನೆ ಬಂದಮೇಲೆ ನೀವಾಗಿರಿ. ಅಲ್ಲಿ ಡೋಂಟ್ ಬಿ ಫೇಕ್ ಇರಬೇಡಿ. ಒಂಥರ ಬೇರೆ ಮುಖ ಹಾಕೋದು, ಬೇರೆ ಅದಕ್ಕೇನೋ ಬೇರೆ ಕೌಂಟರ್. ಐ ಡೋಂಟ್ ನೋ ವೈ, ಬಟ್ ಏನು ಕಿಕ್ ಸಿಗುತ್ತೋ ಗೊತ್ತಿಲ್ಲ ನನಗೆ. ಧೈರ್ಯ ಅಂದರೆ ಮುಂದೆ ಬಂದು ಮಾತಾಡೋದು.
ಯಾಕಿಲ್ಲ ಧೈರ್ಯ? ಸೋಷಿಯಲ್ ಮೀಡಿಯಾ ಇದೆಯಾ ಅಂದ ತಕ್ಷಣ ಏನೇನೋ ಹಾಕೋದಲ್ಲ. ಸಪೋರ್ಟ್ ಮಾಡಿ, ಭಾಷೆಗೆ ಸಪೋರ್ಟ್ ಮಾಡಿ, ಒಬ್ಬ ಹುಡುಗನಿಗೆ ಸಪೋರ್ಟ್ ಮಾಡಿ, ಒಂದು ಯೂನಿಟ್ ಸಪೋರ್ಟ್ ಮಾಡಿ, ಬೆಳೆಯುತ್ತೆ. ನಿಮ್ಗೆ ಆ ಹೆಗ್ಗಳಿಕೆ ಬರಬೇಕು, ನನ್ನಿಂದ ಬೆಳೀತಪ್ಪ ಅಂತ ಹೇಳ್ಬಿಟ್ಟು ಒಂದು ಹೆಗ್ಗಳಿಕೆ ಬರಬೇಕು. ಅದು ಬಿಟ್ಬಿಟ್ಟು ಹಳ ಮುಖ, ಏನೋ ಮುಖ, ಪ್ರೊಡ್ಯೂಸರ್ ಮುಖ. ನಮ್ಗೆ ಡೌಟು, ಇನ್ನೊಂದು ಕಡೆ ನೋಡಿದ್ರೆ 500 ಕೋಟಿ ಅಂತ ಆಗ್ತಾರೆ. ಕೋಟಿಗೆ ಬೆಲೆನೇ ಇಲ್ವಾ? ಬೆಲೆ ಕೊಡಿ. ಓಕೆ, ಏನೋ ಬೇರೆ ಬೇಜಾರು ಮಾಡ್ಕೊಬಿಟ್ಟು ನಾನು ಮನಸ್ಸಲ್ಲಿರೋದು ಹೇಳಿದೆ, ಏನೋ ತಪ್ಪು ಮಾತಾಡಿದೆ, ಐ ಆಮ್ ವೆರಿ ಸಾರಿ. ನಾನು ಇವತ್ತು JC ಟೈಟಲ್ ತುಂಬ ಚೆನ್ನಾಗಿದೆ. ಅಂದರೆ ಹೊರಗಡೆ ಇದ್ದಾಗ, ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ, ಹೊರಗಡೆ ಇದ್ದಾಗ ಈ ಒಂದು ರೌಡಿಸಮ್ ಪಾತ್ರಕ್ಕೆ ರಿಟೈರ್ಮೆಂಟೇ ಇಲ್ಲ. ರಿಟೈರ್ ಆದರೆ ಕಷ್ಟ, ಹುಲಿ ತಿನ್ಬಿಡುತ್ತೆ, ಬೇರೆ ಬಂದು ತಿನ್ಬಿಡ್ತದೆ. ಅದಕ್ಕೆ ಸೇಮ್ ಅಟೈರ್ಮೆಂಟೇ ಇರುತ್ತೆ, ಅದೇ ಅಟೈರ್ಮೆಂಟೇ ಇರಬೇಕಾದ್ರೆ. ಬಟ್ JC ಹಂಗಲ್ಲ. JC ಒಳಗಡೆ ಹೋದರೆ ಬರಬೇಕಾದ್ರೆ ಬೆಟರ್ಮೆಂಟ್ ಇರುತ್ತೆ. JC ಯಾಕಂದರೆ ಕಲಿಬೇಕು. ಯಾಕಂದರೆ ಹೊರಗಡೆ ಹೋದಾಗ ಏನೇನೋ ಅಂತೀವಿ, ಅದೆಲ್ಲ ಒಂದು ಪರಿವರ್ತನೆ ಆಗುತ್ತೆ. ವೈ ವಿ ಡಿಡ್, ಯಾಕೆ ಮಾಡಬೇಕಾಗಿತ್ತ ಅಂತ ಒಂದು ಕ್ವಶನ್ ಮಾರ್ಕ್ ಶುರುವಾಗುತ್ತೆ. ಫ್ಯಾಮಿಲಿ ಬಗ್ಗೆ ಯೋಚನೆ ಬರುತ್ತೆ, ಅವಾಗ ಬರುತ್ತೆ. ಇವಾಗ ಮಾಡ್ಬೇಕಾದ್ರೆ ಬರಲ್ಲ, ಬಟ್ ಫ್ಯಾಮಿಲಿ ಬಗ್ಗೆ ಯೋಚನೆ ಬರುತ್ತೆ. ಸಾಕಷ್ಟು ವಿಷಯಗಳಿದೆ. ಐ ಥಿಂಕ್ ಯು ಫೀಲ್, ಆ ಫೀಲಿಂಗ್ ಬಂದ್ಬಿಟ್ಟು ಫೀಲಿಂಗ್ಲಿ, ಬಟ್ ಧೈರ್ಯ ತಗೋಬೇಕಷ್ಟೇ. ಆಯಿತು ಮಾಡಿದ್ದೀವಿ, ಏನೋ ಹೊರಗಡೆ ಬಂದಾಗ ಏನೋ ಬೇರೆ ಥರ ಇರೋಣಪ್ಪ ಅನ್ನೋದೊಂದು ಫೀಲಿಂಗ್ ಬರಬೇಕಷ್ಟೇ. ಬಟ್ ಬೆಟರ್ಮೆಂಟ್ ಆಗೋಕ್ಕೆ ಪ್ರಯತ್ನ ಪಡಬೇಕು, ತುಂಬ ಪ್ರಯತ್ನ ಪಡಬೇಕು. ಸೊ ಸಿನಿಮಾ ಚೆನ್ನಾಗಾಗಲಿ. ಡಾಲಿ ಆಲ್ ದಿ ಬೆಸ್ಟ್, ಗುಡ್ ಲಕ್. ಪ್ರಖ್ಯಾತ್ ಆಲ್ ದಿ ಬೆಸ್ಟ್, ಭಾವನಾಗೆ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ನಂಗೆ ಅನಿಸುತ್ತೆ ಈ ತುಳುಕು ನೋಡಿದಾಗ. ಗಾಡ್ ಬ್ಲೆಸ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಡೈರೆಕ್ಟರ್. ಆಲ್ ದಿ ಬೆಸ್ಟ್ ಜನ.